ನಮಸ್ಕಾರ ಎಲ್ರಿಗೂ ಸ್ವಸ್ತಿ ಕಿಚನ್ಗೆ ಸ್ವಾಗತ. ಇವತ್ತು ಮೆಂತ್ಯ ರೈಸ್ ಬಾತ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು 1 ಬೌಲ್ ಆಗೋಷ್ಟು ತಗೊಂಡಿದ್ದೀನಿ, 1 ಈರುಳ್ಳಿ, ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 10ರಿಂದ 15, 1 ಇಂಚ್ ಆಗೋಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ, ಏಲಕ್ಕಿ, ಸೋಂಪು, 1 ಇಂಚಷ್ಟು ಚಕ್ಕೆ, ಸ್ಟಾರ್ ಹೂವ, 2 ಲವಂಗ, ಹಾಗೆ ಉಪ್ಪು ಅರಿಶಿನನು ತಗೋಬೇಕಾಗತ್ತೆ. ಇಲ್ಲ ನಾನು ತೋರಿಸಿಲ್ಲ. ಇವಾಗ ಮಸಾಲೆನ ರುಬ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಬೇಕಿದ್ರೆ ನೀವು ಪುದೀನ ಎಲೆನೂ ಬಳಸ್ಕೋಬಹುದು ಇಲ್ಲಿ ಸ್ವಲ್ಪ. ಇವಾಗ ಪೇಸ್ಟ್ ಆಗಿದೆ. ಇವಾಗ ಸ್ಟವ್ ಅಲ್ಲಿ ಒಂದು ಪಾತ್ರೆನ ಇಟ್ಬಿಟ್ಟು ಇದಕ್ಕೆ 3ರಿಂದ 4 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊಳ್ತಿದ್ದೀನಿ. ಪಲಾವ್ ಮಸಾಲೆನ ಹಾಕೊಳ್ತಿದ್ದೀನಿ. ಇವಾಗಲೇ ತೋರಿಸಿದ್ನಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವ ಮತ್ತೆ ಏಲಕ್ಕಿ, ಸೋಂಪು. ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ಇದು ಇವಾಗ ಆಗಿದೆ. ಇದಕ್ಕೆ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತ ಮಸಾಲೆ ಏನಿದೆ ಅದನ್ನ ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಇದು ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನ ಫ್ರೈ ಮಾಡಬೇಕು. ಇವಾಗ ಆಗಿದೆ. ಮಸಾಲೆ ಸಪ್ರೇಟ್, ಎಣ್ಣೆ ಸಪ್ರೇಟ್ ಆಗುತ್ತೆ, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಿದು. ಆಗಿದೆ ನೋಡಿ. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಏನ್ ಇಟ್ಕೊಂಡಿದ್ದೀನಲ್ಲ, ನೀವು ಬೇಕಿದ್ರೆ ಹಂಗೂ ಹಾಕೋಬಹುದು, ಕತ್ತರಿಸಿ ಕೂಡ ಹಾಕೋಬಹುದು. ನಾನು ಇಲ್ಲಿ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉಪ್ಪನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ಇವಾಗ ನಾನು ಸ್ವಲ್ಪ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೋಬಹುದು ನೀವು ಅಷ್ಟೇ. ಇದು ಸ್ವಲ್ಪ ಹೊತ್ತು ಫ್ರೈ ಆಗ್ಲಿ. ಇದು ಇವಾಗ ಆಗಿದೆ. ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರುವಂತ ಟೊಮ್ಯಾಟೊನ ಹಾಕ್ತಿದ್ದೀನಿ. ಟೊಮ್ಯಾಟೊ ಜೊತೆ ನಾನಿಲ್ಲಿ ಬಟಾಣಿ ಕೂಡ ಹಾಕ್ತಿದ್ದೀನಿ. ಬಟಾಣಿ ನೀವು ಕೂಡ ಬೇಕಿದ್ರೆ ಹಾಕೋಬಹುದು. ಬಟಾಣಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಒಂದು ಸೈಡಲ್ಲಿ 1 ಕಪ್ ಆಗೋಷ್ಟು ರೈಸ್ನ ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಒಂದು 10 to 15 ಮಿನಿಟ್ಸ್ ನೆನೆಸಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಆಗಿದೆ ಇದು ಇವಾಗ. ಇದಕ್ಕೆ ನಾನು 1 ಕಪ್ ರೈಸ್ ತಗೊಂಡಿರೋದಕ್ಕಾಗಿ 2 ಕಪ್ ನೀರನ್ನ ಸೇರಿಸ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಗೆ 1 ಕುದಿ ಬರಬೇಕು. 1 ಕುದಿ ಬರೋ ತನಕ ಕಾಯೋಣ. 1 ಕುದಿ ಬಂದಿದೆ. ಈ ಟೈಮಲ್ಲಿ ರೈಸ್ನ ಹಾಕೊಳ್ಳೋಣ, ನೆನೆಸಿಟ್ಟಿರೋದು. ರೈಸ್ನ ನೆನೆಸಿಟ್ರೆ ರೈಸ್ ಬಿಡಿ ಬಿಡಿಯಾಗಿ ಬರುತ್ತೆ, ರೈಸ್ ಬಾತ್ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನೆನೆಸಿಟ್ಕೊಳ್ತಿದ್ದೀನಿ. ಇದನ್ನ ಇವಾಗ 1 ಕುದಿ ಬರೆಸ್ತೀನಿ ನಾನು. ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಕುದಿ ಬರ್ತದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ನ ಹೊಡಿಸ್ತೀನಿ. ಆಗಿದೆ ಇವಾಗ. ಇವಾಗ ನೋಡೋಣ ಯಾವ ತರ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವೇನಾದ್ರೂ ಜಾಸ್ತಿ ಮೆಂಬರ್ ಹಾಕೋದಾದ್ರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನ ಸರ್ವ್ ಮಾಡ್ತಿದ್ದೀನಿ. ರೈಸ್ ಎಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಇದೇ ತರ ಸಿಂಪಲ್ ಅಂಡ್ ಟೇಸ್ಟಿ ಕುಕಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡಿಶಸ್ನ ಟ್ರೈ ಮಾಡಿದ್ರೆ ದಯವಿಟ್ಟು ಯಾವ ತರ ಆಗಿದೆ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು. ಧನ್ಯವಾದಗಳು.